ಎವ್ರಿವನ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆಗಳೇ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸಂಜೆ ಆಯಿತು ಅಂತ ಅಂದರೆ ಟೀ ಜೊತೆ ಏನಾದರೂ ಬೇಕು ಅನಿಸುತ್ತೆ. ಏನು ಮಾಡ್ಕೊಂಡು ತಿನ್ನೋದು ಅಂತ ಹೇಳಿ ನಾನಿವತ್ತು ಜಾತ್ರೆಗೆ ಹೋದಾಗ ನಾನು ಜಾತ್ರೆಯಿಂದ ಪುರಿನ ತಂದಿದ್ದೆ. ಆ ಪುರಿನ ಹಂಗೆ ತಿಂದು ತಿಂದು ಬೇಜಾರಾಗಿತ್ತು. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಮಸಾಲೆನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 1 ಕಪ್ ಆಗೋಷ್ಟು ನಾನು ಮಸಾಲೆನ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಹುರ್ಕೊಂಡೆ. ಚೆನ್ನಾಗಿ ಅಂತಂದರೆ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಬೇಕಾಗುತ್ತೆ. ಹುರ್ಕೊಬಿಟ್ಟು ನಾನು ಅದನ್ನು ಒಂದು ಸ್ವಲ್ಪ ಎತ್ತಿಟ್ಕೊಂಡೆ. ಅದ್ರ ಜೊತೆಗೆ ಹಾಕಿದ್ರೆ ಬೇಗ ಸೀದೋಗ್ಬಿಡುತ್ತೆ ಅಂತ ನಾನು ಎತ್ತಿಟ್ಕೊಬಿಟ್ಟೆ. 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆನ ಮಾಡಿಕೊಂಡೆ. ಅದೊಂದು ಸ್ವಲ್ಪ ಸುಡಬೇಕಾಗಿತ್ತು. ಅದಕ್ಕೊಂದು ಸ್ವಲ್ಪ ಚೆನ್ನಾಗಿ ಸುಡಲಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಟು ಅದಕ್ಕೆ ಇವಾಗ ಒಂದು ಚಿಟಿಕೆ ಅರಿಶಿಣನ ಹಾಕ್ಕೊಂಡೆ. ಅರಿಶಿಣ ಮತ್ತು ಉಪ್ಪನ್ನು ಸಹ ಸೇರಿಸ್ಕೊಂಡೆ. ನಮಗೆ ಎಷ್ಟು ಬೇಕೋ, ನಾವು ಎಷ್ಟು ಪುರಿನ ತೊಗೊಂಡಿರ್ತೀವಿ ಅಷ್ಟು ಮೆಜರ್ಮೆಂಟಲ್ಲಿ ಉಪ್ಪನ್ನು ಹಾಕೋಬೇಕಾಗುತ್ತೆ. ಅದಕ್ಕೆ ನಾನು ಉಪ್ಪು ಹಾಕ್ಕೊಂಡು ನಂತರ ಅದಕ್ಕೆ ನಾನು ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದೆ. ಮೆಣಸಿನ್ಕಾಯಿ ಹಾಕಿರ್ತೀನಿ, ಅಂದ್ರೂ ಒಂದು ಸ್ವಲ್ಪ ಖಾರ ಇರಲಿ ಅಂತ ಹೇಳ್ಬಿಟ್ಟು ನಾನು ಮೆಣಸಿನ್ಕಾಯಿನ ಹಾಕ್ಕೊಂಡೆ. ಮತ್ತು ಅದಕ್ಕೆ ಒಂದು 1/4 ಕಪ್ ಆಗುವಷ್ಟು ಕಡಲೆನ ಹಾಕ್ಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಹಾಕ್ಕೊಂಡೆ. ಬೆಂದು ಅದು ಒಗ್ಗರಣೆ ಸ್ಮೆಲ್ ಬರೋದು ನಿಮಗೆ ಗೊತ್ತಾಗುತ್ತೆ. ಆವಾಗ ಅದಕ್ಕೆ ಎತ್ತಿಟ್ಕೊಂಡಿರುವಂತಹ ಪುರಿನ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದು ಬೇಗ ಸೀದ್ಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿತ್ತು. ನಾನು ಟ್ರೈ ಮಾಡಿದೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡೋಣ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿವಾಗ ಹುರ್ಕೊಂಡಿರುವಂತಹ ಕಡಲೆ ಬೀಜನ ಹಾಕಿ ಮತ್ತೆ ಅದನ್ನು ಮಿಕ್ಸ್ ಮಾಡಿಕೊಂಡೆ. ತಳ ಹಿಡಿದ್ಬಿಡುತ್ತೆ. ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಅನ್ನುವಾಗ ನಾವು ಇದಕ್ಕೆ ಟೀ ಇಲ್ಲ ಅಂದರೆ ಅದು ಸರಿ ಹೋಗುತ್ತಾ? ಟೀ ಇರಲೇಬೇಕಾಗುತ್ತೆ. ನಾವು ಚುರುಮುರಿನ ಅಥವಾ ಮಸಾಲೆ ಪೂರಿನ ಮಾಡ್ಕೊಂಡ್ರೆ ಅದಕ್ಕೆ ನಾನಿಲ್ಲಿ ಟೀನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಯನ್ನು ತೊಗೊಂಡು ಆ ಪಾತ್ರೆಗೆ 1 ಲೋಟ ಆಗೋಷ್ಟು, ನೀವು ಎಷ್ಟು ಜನ ಇರ್ತೀರ ಅಷ್ಟು ಮೆಜರ್ಮೆಂಟ ನಿಮಗೆ ಗೊತ್ತೇ ಇರುತ್ತೆ ಟೀ ಹೇಗೆ ಮಾಡ್ಕೊಳ್ಳೋದು ಅಂತ. ಅದೇ ರೀತಿ ನಾನು 1 ಲೋಟ, ನಾವು ಇಬ್ಬರಿಗಾಗುವಷ್ಟು 1 ಲೋಟ ನೀರನ್ನು ಹಾಕಿ 2 ಸ್ಪೂನ್ ಆಗೋಷ್ಟು ನಾನು ಕನ್ನನ್ ದೇವನ್ ಟೀ ಪುಡಿನ ತೊಗೊಂಡಿದ್ದೀನಿ. ಅದಕ್ಕೆ ಟೀ ಪುಡಿನ ಹಾಕಿ 2 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕಿ ಅದನ್ನು ಕುದಿಯೋದಕ್ಕೆ ಬಿಟ್ಟೆ. ಅದು ಚೆನ್ನಾಗಿ ಕುದೀತಾ ಇದೆ ಎನ್ನುವಾಗ ನಾನಿವಾಗ 2 ಏಲಕ್ಕಿನ ತೊಗೊಂಡೆ. 2 ಏಲಕ್ಕಿನ ಚೆನ್ನಾಗಿ ಗೆಜ್ಜಿ ಅದರೊಳಗೆ ಮತ್ತೆ ಮಿಕ್ಸ್ ಮಾಡಿಕೊಂಡೆ. ಏಲಕ್ಕಿ ಟೀ ಜೊತೆ ಹಾಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ ಕೂಡ ನೀವೊಂದು ಸತಿ ಟ್ರೈ ಮಾಡಿ ಏಲಕ್ಕಿ ಹಾಕಿ. ಮತ್ತು ನಾನು ಅದು ಫ್ಲೇವರ್ಗೋಸ್ಕರ ಒಂದು ಇಂಚಷ್ಟು ನಾನು ಶುಂಠಿನ ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಕೊಂಡೆ. ಅದು ಒಂದು 5 ನಿಮಿಷ ಕುದಿಬೇಕಾಗುತ್ತೆ. ಟೀ ಒಂದು ಸ್ವಲ್ಪ ಕರಗೋದು ಸ್ವಲ್ಪ ಲೇಟ್ ಆಗ್ಬೋದು. ಕನ್ನನ್ ದೇವನು ನಿಮ್ಮ ಹತ್ರ ಯಾವ ಫ್ಲೇವರ್ ಟೀ ಪುಡಿ ಇದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಕನ್ನನ್ ದೇವಂದು. ಈ ಕುದ್ದು ಉಕ್ಕು ಬರ್ತಾ ಇದೆ ಅನ್ನುವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ನಾನಿಲ್ಲಿ ಸರ್ವ್ ಮಾಡಿಕೊಂಡೆ. ಚೆನ್ನಾಗಿತ್ತು ಟೀ ಮತ್ತು ಚುರುಮುರಿ ಮತ್ತು ಮಸಾಲೆ ಪುರಿ. ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಈಗಲೇ ಸಪೋರ್ಟ್ ಮಾಡ್ತಾಯಿರಿ. ನೀವು ಒಂದು ಸತಿ ಟ್ರೈ ಮಾಡಿ, ಕಮೆಂಟ್ ಮಾಡಿ.